ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು. ನಾನು ಸಿಂಗಾಪುರಲ್ಲಿದ್ದೀನಿ. ವಿಷ್ಣು ಸ್ಟುಡಿಯೋದಿಂದ ಪ್ರಶ್ನೆ ಕೇಳ್ತಾನೆ. ನಾನು ಇಲ್ಲಿಂದಾನೇ ಉತ್ತರ ಕೊಡ್ತೀನಿ. ಫಸ್ಟ್ ಪ್ರಶ್ನೆ ಸರ್, ಅಮೆರಿಕಾದಲ್ಲಿ ಏನ್ ನಡೀತಾ ಇದೆ? ಎಸ್ ಕೋರ್ಟ್ಸ್ ಈ ಟ್ರಂಪ್ ಹಾಕಿರುವಂತ ಈ ಟ್ಯಾರಿಫ್ ಅಂತ ಅನ್ನೋದು ಲಾಫುಲ್ ಅಂತ 200% ಟ್ಯಾರಿಫ್ ಫಾರ್ಮಾ ಮೇಲೆ ನಾನು ಟ್ಯಾರಿಫ್ ಹಾಕ್ತೀನಿ, ಇನ್ನು ತುಂಬಾ ಟ್ಯಾರಿಫ್ ಅಂತ ಎಕ್ಸ್ಪೆಕ್ಟೇಷನ್ಸ್ ಏನೇ ಅಮೆರಿಕಾದಲ್ಲಿ ಇರುವಂತ ವಿಷಯ ಅಂತ ನಾವು ನೋಡ್ತಾ ಇದ್ದೀವಿ. ಏನ್ ನಡೀತಾ ಇದೆ ಅಮೆರಿಕಾದಲ್ಲಿ, ಅದು ಮಾರ್ಕೆಟ್ ಬಾಧಕ ಆಗುತ್ತೆ ಅಂತ ನೀವು ಅನ್ಕೋತಿದ್ದೀರಾ? ಈಗ ಸದ್ಯಕ್ಕೆ ಕೋರ್ಟ್ ಅಪೀಲ್ಸ್ನ ಬಂದು ರಿಜೆಕ್ಟ್ ಮಾಡಿದ್ದಾರೆ. ಟ್ಯಾರಿಫು ಕಂಟಿನ್ಯೂ ಆಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟಲ್ಲಿ ಎಷ್ಟು ದಿನ ಆಗುತ್ತೆ ತೀರ್ಪು ಅಂತ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಥರ ಹಲವು ವರ್ಷಗಳೆಲ್ಲ ಎಳ್ಳೋದಿಲ್ಲ. ಸುಪ್ರೀಂ ಕೋರ್ಟಿಂದ ಒಂದು 6 ತಿಂಗಳಿಂದ 1 ವರ್ಷದೊಳಗಡೆನೆ ತೀರ್ಪು ಬಂದ್ಬಿಡತ್ತೆ. ಅದುವರೆಗೂ ನಾವು ತೀರ್ಪಿಗೋಸ್ಕರ ವೆಯ್ಟ್ ಮಾಡೋಣ. ಇಂಡಿಯನ್ ಗೌರ್ಮೆಂಟಲ್ಲಿ ಸೋರ್ಸಸ್ ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಸೋರ್ಸಸ್ ಹೇಳ್ತಾ ಇದ್ದಾರೆ ನವೆಂಬರ್ ಎಂಡ್ ಒಳಗಡೆ ನಮ್ಮ ಈ ನೆಗೋಸಿಯೇಷನ್ ಮುಗಿದು ಅಮೇರಿಕಾ ಜೊತೆ ನಮಗೊಂದು ಒಪ್ಪಂದ ಬಂದ್ಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಒಂದು ಸೀಸನ್ಗೆ ಇದು ಪ್ರಾಬ್ಲಮ್ ಇರುತ್ತೆ ಅಂತ. ಆಸ್ ಫಾರ್ ಆಸ್ ಫಾರ್ಮಾ ಟ್ಯಾರಿಫ್ ಕನ್ಸರ್ನ್, ಇಂಡಿಯಾ ತುಂಬ ಇಂಪಾರ್ಟೆಂಟ್ ಜನರಿಕ್ಸ್ ಮಾಡ್ತಾ ಇರೋದ್ರಿಂದ ಕಾರ್ಡ್ ಜನರಿಕ್ಸ್ ಇಂದ ಅದಕ್ಕೆ ಕಾಲ್ ರೋಡ್ ಸಿಗುತ್ತೆ ಅಂತ ಎದುರು ನೋಡಲ್ಪಡ್ತಿದೆ. ಸರ್, ಪುಟಿನ್, ಮೋಡಿ, ಶಿ ಜಿನ್ಪಿಂಗ್ ಇವ್ರು 3 ಜನನು ಒಂದ್ ವೇಳೆ ಈ ಪಾರ್ಟ್ನರ್ಶಿಪ್ ಹಾಕ್ತಾ ಇದ್ದಾರೋ, ಫೋಟೋಸ್ ಎಲ್ಲ ನೋಡಿದ್ರೆ ತುಂಬಾ ಮೀಮ್ಸ್ ಎಲ್ಲಾನು ನೋಡಿದ್ವಿ. ಟ್ರಂಪ್ ಈ 3 ಜನ ಒಂದೇ ಕಡೆ ಒಂದಾಗಿ ನಿಂತಿರುವಂತ ಫೋಟೋನ ನೋಡಿ ಅಳ್ತಾ ಇರೋ ತರ ಜನನು ಪಾರ್ಟ್ನರ್ಶಿಪ್ ಹಾಕ್ತಾ ಇದ್ದಾರಾ? ಇದು ಯಾವ ರೀತಿಯಾದಂತ ಚೇಂಜಸ್ ತಗೊಂಡ್ ಬರುತ್ತೆ? ಪುಟಿನ್ ಮೋದಿ ಪಾರ್ಟ್ನರ್ಶಿಪ್ ಮಾಡೋದಕ್ಕಾಗೋದಿಲ್ಲ. ಚೈನಾ ನಮ್ಮ ಹಲವು ಸಲ ದಬಾಕಿದ್ದಾರೆ. ಚೈನಾ ಜೊತೆ ನಮಗೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇರೋದಕ್ಕಾಗೋದಿಲ್ಲ. ಇನ್ನೊಂದು, ಈ ರಷ್ಯಾನು ಚೈನಾನು ನಾನ್ ಡೆಮೊಕ್ರಾಟಿಕ್ ಸ್ಟೇಟ್ಸು. ರಷ್ಯಾದಲ್ಲಾದರೂ ಒಂದು ಎಲೆಕ್ಷನ್ ಇರ್ತಾರೆ, ಚೈನಾದಲ್ಲಿ ಅದು ಕೂಡ ಇಲ್ಲ. ಅದು ಒಂದು ಅಥಾರಿಟೇರಿಯನ್ ಸ್ಟೇಟ್ಸು. ಇಲ್ಲೂ ನೋಡಿದ್ರಿ ಅಂತಂದ್ರೆ ಮೆಡ್ಲಿವಿನ ಒಂದ್ಸಲ ಹಾಕ್ಬಿಟ್ಟು ಪುಟಿನೇ ಫಾರ್ ಎವರ್ ಪವರಲ್ಲಿದ್ದಾರೆ. ಒಂದು ಹೊಲ್ಗೆ ಟ್ರಸ್ಟೆಡ್ ಮ್ಯಾನ್. ಅದರಿಂದ ಆ ಒಂದು ಅಥಾರಿಟೇರಿಯನ್ ಸ್ಟೇಟ್ಗೂ ಒಂದು ಡೆಮೊಕ್ರಾಟಿಯನ್ ಸ್ಟೇಟ್ಗೂ ರಿಲೇಶನ್ಶಿಪ್ ತುಂಬಾ ದಿನಕ್ಕೆ ಇರೋದಕ್ಕೆ ಆಗೋದಿಲ್ಲ. ಇಂಡಿಯಾ ಇನ್ಹೆರಿಟೆಡ್ಲಿ ಡೆಮೊಕ್ರಾಟಿಕ್ ಸ್ಟೇಟು. ಯಾರಿಂದಾನು ಅದನ್ನ ಅಥಾರಿಟೇರಿಯನ್ ಸ್ಟೇಟ್ ಆಗಿ ಬದಲಾಯಿಸೋದಕ್ಕೆ ಆಗೋದಿಲ್ಲ. ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಚೈನಾ ಕಂಟಿನ್ಯೂ ಆಗೋದಿಲ್ಲ. ಅವರು ಪಾಕಿಸ್ತಾನ್ ಜೊತೆ ಕೂಡ ಸ್ಪೆಷಲ್ ರಿಲೇಶನ್ಶಿಪ್ ನ ಇಟ್ಟಿದ್ದಾರೆ. ಇಂಡಿಯಾಗೂ ರಷ್ಯಾಗೂ ಲಾಂಗ್ ಟರ್ಮ್ ಒಳ್ಳೆ ರಿಲೇಶನ್ಶಿಪ್ ಇದೆ 1970s ಇಂದ. ಸೊ ಅದು ಕಂಟಿನ್ಯೂ ಆಗುತ್ತೆ. ನಾವು 40% ಅವನ್ಸ್ನ ಅವ್ರ ಹತ್ರದಿಂದ ತಗೋತಾ ಇದ್ದೀವಿ. ಸೊ ಆರ್ನಮೆಂಟ್ಸ್ ರಷ್ಯಾ ಇಂದ ತುಂಬಾ ತಗೋತೀವಿ. ರಷ್ಯಾ ನಮ್ಮ ಹತ್ರದಿಂದ ಮೆಡಿಸಿನ್ಸ್ ನ ತಗೋತಾರೆ. ರಷ್ಯನ್ ಆಯಿಲ್ ಚೀಪ್ ಆಗಿರೋವರೆಗೂ ಇಂಡಿಯಾ ತಗೊಳುತ್ತೆ. ಬಟ್ ಇದನ್ನ ಪ್ರೈವೇಟ್ ಸೆಕ್ಟರ್ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಅಮೆರಿಕಾಗೋಸ್ಕರ ಮುಂದೆ ಒಂದು ನೆಗೋಸಿಯೇಷನ್ ಅಲ್ಲಿ ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಹೇಳಿ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಕೂಡ ಒಂದು ಸಾಧ್ಯತೆಗಳಿದೆ. ಸರ್, ಆಗಸ್ಟ್ ಮಂತ್ ಅಲ್ಲಿ ಮಾತ್ರ $4 ಬಿಲಿಯನ್ ಅಷ್ಟು FIS ಮಾರ್ಬಿಟ್ಟು ಹೊರಗಡೆ ಹೋಗಿದ್ದಾರೆ. 7 ಮಂತ್ ಅಲ್ಲಿ ಹೈಯೆಸ್ಟ್ ಔಟ್ಫ್ಲೋ. ಇದರಲ್ಲಿ ಗಮನಿಸಬೇಕಾಗಿರೋ 19 ಸೆಷನ್ ಅಲ್ಲಿ 15 ಸೆಷನ್ FA ಮಾರ್ಬಿಟ್ಟೆ ಹೊರಗಡೆ ಹೋಗಿದ್ದಾರೆ. ಸೊ ಈಗ ಒಂದು ಫಿಯರ್ ಎರರ್ ಆಗಿ ನಾವು ನೋಡ್ತಾ ಇದ್ದೀವಿ. ಈ ತರ ಫಿಯರ್ ಇರುವಂತ ಸಮಯದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಕ್ಲಿಯರ್ ಆಗಿ ಬದಲಾಗ್ಬಿಡ್ಬೋದಾ? ಈ ಒಂದು ರೂಲ್ ಆಗಿ ನೀವು ಹೇಳುವಂತದ್ದು, ಫಿಯರ್ ಇರುವಾಗ ಗ್ರೀಡಿ ಆಗಿರ್ಬೇಕು, ಕ್ಲಿಯರ್ ಆಗಿರುವಾಗ ಭಯ ಪಡ್ಬೇಕು ಇನ್ವೆಸ್ಟ್ಮೆಂಟ್ ಅಲ್ಲಿ. ಸೊ ಇದನ್ನ ಹೇಗೆ ತಗೊಳ್ಳೋದು? ಈ ಫಿಯರ್ ನಾವು ಯೂಸ್ ಮಾಡ್ಕೋಬಹುದಾ? ಈಗ ಸದ್ಯಕ್ಕೆ ಗ್ರೀಡಿ ಆಗಿರೋ ತರ ಏನು ನ್ಯೂಸ್ ಬಂದಿಲ್ಲ. ಫ್ರಮ್ ಕಾಫಿ ರೇಂಜ್ ಅಲ್ಲೇ ಇದ್ದೀವಿ. FIS ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಮ್ಮ ಎಕಾನಮಿ ವೀಕ್ ಆಗಿವೆ, ಅರ್ನಿಂಗ್ಸ್ ಇಲ್ಲ. ಅವರು ಇಂಟೆಲಿಜೆಂಟ್ ಆಗಿ ಮಾರ್ಬಿಟ್ಟು ದುಡ್ಡನ್ನ ತಗೊಂಡು ಹೋಗ್ತಾ ಇದ್ದಾರೆ. RBIನು ಆದಷ್ಟು ಡಿಲೇಟ್ ಮಾಡಿ ಡಾಲರ್ನ ಒಳ್ಳೆ ಬೆಲೆಗೆ ಕಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ಅದರಿಂದ ಸೆಪ್ಟೆಂಬರ್ ಅಲ್ಲಿ ಈ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಈ ಟ್ರೆಂಡ್ ಕಂಟಿನ್ಯೂ ಆಗುವಾಗ ಅಮೆರಿಕಾದಲ್ಲೂ ಒಂದು ಫಾಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅಮೆರಿಕಾದಲ್ಲೂ ಆ ಫಾಲ್ ಬಿತ್ತು ಅಂತ ಅಂದರೆ ಮಾರ್ಕೆಟ್ ಇನ್ನೂ ಫಾಸ್ಟ್ ಆಗಿ ಬೀಳತ್ತೆ. ಯಾಕೆ ಅಮೆರಿಕಾದಲ್ಲಿ ಎಕ್ಸ್ಪೆಕ್ಟ್ ಅಮೆರಿಕಾದಲ್ಲಿ ಇರುವಂಥದ್ದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೂಮ್. ಈ ಬೂಮ್ ಫಾರ್ ಎವರ್ ಕಂಟಿನ್ಯೂ ಆಗಲ್ಲ. ಎಲ್ಲಿ ಯಾವಾಗ ನಿಲ್ಲುತ್ತೋ ಆಗ ಅಮೆರಿಕ ರಿಸೆಷನ್ ಅಲ್ಲಿ ಹೋಗುತ್ತೆ. ಆಲ್ರೆಡಿ ಜಾಬ್ ಮಾರ್ಕೆಟ್ ಅದನ್ನೇ ತೋರಿಸ್ತಾ ಇದೆ. ಅಮೆರಿಕಾದಲ್ಲಿ ಸೆಲ್ ಆಫ್ ಬರೋವಾಗ ಇಲ್ಲಿ ಇನ್ನೂ ಇಂಟೆನ್ಸ್ ಸೆಲ್ ಆಫ್ ಬರುತ್ತೆ. ಸರ್, ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಏನ್ ಸರ್ ನಡೀತಾ ಇದೆ? ನಿರಂತರವಾಗಿ ಒಂದು ಪಾಸಿಟಿವ್ ಆದಂತ ವಿಷಯ ಬರ್ತಾ ಇದೆ. ಈ ಶೇರ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರುವಂತ ಟೈಮ್ ಅಲ್ಲಿ ಚಿಕ್ಕ ಬದಲಾವಣೆಗಳು ಬರೋದನ್ನೆಲ್ಲ ನೋಡಿದ್ರೆ ಸ್ವಲ್ಪ ಭಯ ಆಗ್ತಿದೆಯಲ್ಲ? 2 ಡೈರೆಕ್ಟರ್ನ ನಾಮಿನೇಟ್ ನೋಡಿದ್ರು.
2 ಡೈರೆಕ್ಟರ್‌ನ ನಾಮಿನೇಟ್ ಮಾಡೋದಕ್ಕೆ ಎಕ್ಸ್ಟ್ರಾ ಆಗಿ ಈಗ ಬೋರ್ಡ್ ಪರ್ಮಿಷನ್ ಕೊಟ್ಟಿಲ್ಲ. ಅವರು ಒಬ್ಬ ಡೈರೆಕ್ಟ್ರು ಮುಂಚೆನೇ ಇದ್ದಂಥವ್ರನ್ನ ಮೇಂಟೈನ್ ಮಾಡ್ಕೋಬೇಕು. ಈ ಪ್ರಮೋಟರ್ ಡೈರೆಕ್ಟರ್‌ಗೆ 26% ಏನೇ ಈ ಪ್ರಮೋಟರ್ಸ್ ಇದು ಸ್ಟೇಕ್ ಇದೆ. ಮಿಕ್ಕಿದ್ದು ದೇ ಶುಡ್ ಹ್ಯಾವ್ ಪಬ್ಲಿಕ್ ಹತ್ರದಿಂದ ತಗೊಂಡ್ ಬರಬೇಕು. ಜನ ವೋಟ್ ಹಾಕಿಲ್ಲ. ಇದನ್ನೇ ನಾನು ಹೇಳಿದ್ದು. ಜನರು ವೋಟ್ ಹಾಕೋದಿಲ್ಲ ಅಂತ. RBIನೇ ಇನ್ ಎಫೆಕ್ಟ್ ಕಂಟ್ರೋಲ್ ಇರುತ್ತೆ ಈ ಬ್ಯಾಂಕ್ ಅಲ್ಲಿ. ಸರ್, ಇಂಡಸ್ಇಂಡ್ ಇಂಟರ್ನ್ಯಾಷನಲ್ ಹೋಲ್ಡಿಂಗ್ ಲಿಮಿಟೆಡ್ ಅವರ ಸ್ಟೇಕ್ ನ 26% ಆಗಿ ಈಗ 15% ಆಗಿ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ. ಅದನ್ನ 26% ಆಗಿ ಇನ್ಕ್ರೀಸ್ ಮಾಡ್ಕೋಬೇಕು RBI ಹತ್ರ ಕೇಳ್ತಾ ಇದ್ದಾರೆ. ತುಂಬಾ ವರ್ಷದಿಂದಾನೇ ಕೇಳ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಕೊರೋನಾ ಟೈಮ್ ಅಲ್ಲಿ ನೀವು ಆಗ ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿದಾಗ 250 ರೂಪಾಯಿನ 360 ಸಮಥಿಂಗ್ ಆ ರೇಂಜ್ ಅಲ್ಲಿ ಏನೋ ಇತ್ತು. ಸ್ಟೇಕ್ ನ ನಾವು ಇನ್ಕ್ರೀಸ್ ಮಾಡ್ಕೋತೀವಿ ಅಂತ ಹೇಳಿ RBI ಹತ್ರ ಕೇಳಿದ್ವಿ. ಎಷ್ಟು ದಿನ ಆದ್ರೂ ಅದು ಎಳಿತಾನೆ ಇರೋದಕ್ಕೆ ಕಾರಣ ಎದ್ದೇ RBI ಇದಕ್ಕೆ ಒಪ್ಕೋತಾ ಇಲ್ಲ. ಏನ್ ನಡೀತಾ ಇದೆ? ಹೌದಪ್ಪ, ಈ ಸ್ಟಾಕ್ 300 ನಂಬರ್ ಅಲ್ಲಿ ಕನ್ಸಿಡರ್ ಮಾಡಕ್ ಹೇಳಿದ್ವಿ. ಆವಾಗ 500 ವರ್ಗೂ ಹೋಯ್ತು. ಆಮೇಲೆ ಕರೆಕ್ಟ್ ಆಯ್ತು. ಕರೆಕ್ಟ್ ಆದಾಗ 1000ರಿಂದ 1200 ರೂಪಾಯಿಂದ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈಗ 700 ಚಿಲ್ಡ್ರನಲ್ಲಿ ಇದೆ. ಸ್ವಲ್ಪ ಈ ಸುಮನ್ ಕಾತ್ವಾಲಿ ಅದು ಫ್ರಾಡ್ ಸ್ವಲ್ಪ ಹೊರಗಡೆ ಬಂದಿದೆ. ಈಗ CFO ಏನ್ ಹೇಳ್ತಾ ಇದ್ದಾರೆ, ಸುನಿಲ್ ಮೆಹ್ತಾ ಕೂಡ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರೆಲ್ಲ ನಾನ್ ಪ್ಲೇಯರ್ಸು. ನಡೆಸ್ತಾ ಇರುವಂಥದ್ದು ರಿಸರ್ವ್ ಬ್ಯಾಂಕು. ಆ್ಯಂಡ್ ದುಡ್ಡು ಹಾಕೋದಕ್ಕೆ ಪ್ರಮೋಟರ್ ರೆಡಿ ಆಗಿದ್ದಾರೆ. ಪ್ರಮೋಟರು ದುಡ್ಡು ಹಾಕೋದಕ್ಕೆ ರೆಡಿ ಆಗಿಲ್ಲ ಅಂತಂದ್ರೆ ಈ ಎಕ್ಸಿಸ್ಟಿಂಗ್ ಬ್ಯಾಂಕ್ನ ತಗೊಳ್ಳೋದಕ್ಕೆ ಸುಮಿಟೋಮೋ ಥರ ತುಂಬ ಜನ ಕಾಯ್ತಾ ಇದ್ದಾರೆ. ಸೊ ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಈ ಬ್ಯಾಂಕಿಂಗ್ ಲೈಸೆನ್ಸ್ ಇಸ್ ವೆರಿ ವ್ಯಾಲ್ಯೂಯಬಲ್. ಅವರ ಫ್ರಾಂಚೈಸಿ ತುಂಬ ವ್ಯಾಲ್ಯೂಯಬಲ್. ಆ್ಯಂಡ್ ಬುಕ್ ವ್ಯಾಲ್ಯೂ ಕಡಿಮೆ ಆಗಿದೆ. ಆದಷ್ಟು ಬೇಗ ಬುಕ್ ವ್ಯಾಲ್ಯೂಗಿಂತ ಮೇಲೆ ಹೋಗುತ್ತೆ. ಸರ್, ಹೋದ್ ವಾರ ಹಳೆ ಚಿನ್ನ ತಗೋಬಹುದಾ? 2% ಕೂಲಿ ಮೇಕಿಂಗ್ ಚಾರ್ಜಸ್ ಎಲ್ಲ ಇಲ್ದಂಗೆ ಕೊಡ್ತಾ ಇದ್ದಾರೆ ಅಂತ ನಾನು ನಿಮ್ಗೆ ಆ ಪ್ರಶ್ನೆನ ಕೇಳಿದ್ದೆ. ಸೆಂಟಿಮೆಂಟ್ ಇರುತ್ತೆ ಅನ್ನೋ ತರ ತುಂಬಾ ಜನ ಇದನ್ನ ಕಮೆಂಟ್ಸ್ ಅಲ್ಲಿ ಕೇಳಿದ್ರು. ಆರು ಕೂಡ ನಮ್ಗೆ ಒಂದು ಸೆಂಟಿಮೆಂಟೇ. ನೀವು ಕಾರ್ನ ಮಾತ್ರ ಈಗ ಹಳೆ ಕಾರ್ ತಗೊಳ್ಳಿ, ಹೊಸ ಕಾರ್ ತಗೋಬೇಡಿ ಅಂತೆಲ್ಲ ಹೇಳಿದ್ರಿ. ಈಗ ನೀವು ಹಳೆ ಚಿನ್ನನ ತಗೋಬೇಡಿ ಅಂತ ಹೇಳುವಾಗ ಈ ಮಣಪುರಂ, ಮುತ್ತೂಟು ಈ ತರ ಕಂಪನಿಗಳೆಲ್ಲ ಆ ಚಿನ್ನವನ್ನ ಇಟ್ಟು ಅದ್ ಬಡ್ಡಿ ದುಡ್ಡಲ್ಲೇ ತಾನೆ ಅವರು ಪ್ರಾಫಿಟ್ ಆಗಿದ್ರೆ ಅದ್ರಲ್ಲೆಲ್ಲ ಸೆಂಟಿಮೆಂಟ್ ನೋಡ್ಬಾರ್ದ ಪ್ರಶ್ನೆ ಬಂದಿದೆ. ಅದೇ ತರ ಸೌತ್ ಇಂಡಿಯನ್ ಬ್ಯಾಂಕು ನಮ್ಗೆ ಗೋಲ್ಡ್ ಲೋನ್ ಬಿಸ್ನೆಸ್ ಏನೇ ಅನ್ನುವಂತ ಒಂದು ವಿಷಯನ ಹೆಜ್ಜಾಗಿ ನೀವು ಇದ್ದೀರಾ. ಇದರಲ್ಲೆಲ್ಲ ಒಂದು ಸೆಂಟಿಮೆಂಟ್ ಅನ್ನೋದು ಇಲ್ಲ. ಆದ್ರೆ ಹಳೆ ಗೋಲ್ಡ್ ಅಲ್ಲೇ ಸೆಂಟಿಮೆಂಟ್ ಅಂತ ಹೇಳಿದ್ರೆ ಇದೆರಡಕ್ಕೂ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಿಲ್ವಲ್ಲ ಅನ್ನುವಂತ ಪ್ರಶ್ನೆ ಕಮೆಂಟ್ಸ್ ಅಲ್ಲಿ ತುಂಬಾ ಬಂದಿತ್ತು. ನಿಮ್ಮ ಉತ್ತರ ಏನು? ಯಾರೇ ಇದು ಕೇಳಿದಾರೆ, ಈ ಪ್ರಶ್ನೆನೇ ಒಂದು ಮುಟ್ಟಾಳ್ತನ ಅನ್ನೋ ತರ ಇದೆ. ಹಳೆಯ ಕಾರ್ಗೆ ವ್ಯಾಲ್ಯೂ, ನಿನಗೆ ಸೆಂಟಿಮೆಂಟ್ ಇದ್ರೆ ನೀನ್ ಮಾರ್ದಂಗೆ ಇರಬೇಕು. 91ಗೆ ಮುಂಚೆ 91 ಆದ್ಮೇಲೆ ಅಂತ ಬೇರೆ ಮಾಡಿ ನೋಡಿ. 91 ಮುಂಚೆ ಕಾರು ಒಂದು ತಗೊಂಡಿದ್ದ ಬೆಲೆಗಿಂತ ಜಾಸ್ತಿ ಬೆಲೆಗೆ ಮಾರ್ಬೋದು. ನಾನು ಫಿಯೇಟ್ ಕಾರ್ನ 65,000 ರೂಪಾಯಿಗೆ ತಗೊಂಡು 1 ಲಕ್ಷ ರೂಪಾಯಿಗೆ ಮಾರ್ದೆ. ಹೊಸದಾಗಿ ಕಾರ್ ಮಾಡೋದಕ್ಕೆ ಪರ್ಮಿಷನ್ ಅನ್ನೋದು ಇಲ್ಲ. ಈಗ ಬೀದಿಗೆ 4 ಜನ ಕಾರ್ ಮಾಡೋ ಲೆವೆಲ್ಗೆ ಪರ್ಮಿಷನ್ ಕೊಟ್ಟಾಗಿದೆ. ಸೊ ಕಾರ್ನ ನೀವು ಹೊಸ ಕಾರ್ನ ಈಗ ಗೋಡೌನಿಂದ ಹೊರಗಡೆ, ಡೀಲರ್ ಹತ್ರದಿಂದ ಹೊರಗಡೆ ತಗೊಂಡು ಬಂದ್ರೇನೆ 50% ಬೆಲೆ ಬಿದ್ದ್ಬಿಡತ್ತೆ. ಒಂದು ಅಸೆಟ್ನು ಒಂದು ಲಯಬಿಲಿಟಿನೂ ಕಂಪೇರ್ ಮಾಡಬೇಡಿ. ಗೋಲ್ಡ್ ಅಸೆಟ್ಟು ಈ ಪರಂಪರೆಯಿಂದ ಅದನ್ನ ಇಟ್ಟಿರ್ತಾನೆ. ಎಲ್ಲ ಅವಾಗೆಲ್ಲ ಈ ಕಾರೆಲ್ಲ ಇಟ್ಟಿದ್ರೆ ನಮ್ಮೂರಲ್ಲಿ ಅಂಬಾಸಿಟ್ರು ಫಿಯೇಟೇ ಓಡ್ತಾ ಇದ್ದಿರ್ಬೇಕಾಗತ್ತೆ. ಗೋಲ್ಡ್ ಅಂತ ಅನ್ನೋದು ಲೇಡೀಸ್ ಸೆಂಟಿಮೆಂಟು. ನಿಮಗೆ ನಂಬಿಕೆ ಇದ್ದು, ಈ ದೇವ್ರ ಮೇಲೆ ಏನಾದರೂ ನಂಬಿಕೆ ಇದ್ದು, ಬೇರೆಯವರ ಹೊಟ್ಟೆ ಉರಿ ನಮಗೆ ತಗಲ್ಬಾರ್ದು ಅನ್ನೋ ಥರ ನಿಮಗಿದ್ರೆ, ಅದಾದಮೇಲೆ ಈ ಮುತ್ತೂಟು, ಮಣಪುರಮ್ಮು ಇದೆಲ್ಲ ಕರೆಕ್ಟಾಗಿ ಒಂದು 12ರಿಂದ 15%ಗೆ ಇಂಟ್ರೆಸ್ಟ್ಗೆ ಲೋನ್ ಕೊಡ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ 26%ಗೆ ಲೋನ್ ಕೊಡ್ತಾ ಇದ್ದಾರೆ. ಗೋಲ್ಡ್ಗೆ ಈ ಮುತ್ತೂಟು, ಮಣಪುರಂ ಎಲ್ಲ 15-17%ಗಿಂತ ಮೇಲೆ ಕೊಟ್ಟರು ಅಂತಂದರೆ ಎಲ್ಲರೂ ಈ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಹೋಗಿ ಎಲ್ಲರೂ ಇದ್ರಲ್ಲಿ ತೊಗೊಂಡ್ಬಿಡ್ತಾರೆ. ಈ HDFCನಲ್ಲೋ SBIನಲ್ಲೋ ಹೋಗಿ ತೊಗೊಂಡ್ಬಿಡ್ತಾರೆ. ಬಿಕಾಸ್ ದೇ ಆರ್ ಕಾಂಪಿಟೇಟಿವ್ ಓನ್ಲಿ. ಅವ್ರ ಹತ್ರ ಹೋಗ್ತಾರೆ. ದೇ ಆಫ್ ಸೀಲಿಂಗ್. ಮುತ್ತೂಟು, ಮಣಪುರಂ ಎಲ್ಲ ಮ್ಯಾಕ್ಸಿಮಮ್ ಟೈಮ್ ಕೊಡ್ತಾರೆ ಲೋನ್ನ ಟರ್ನ್ ಅರೌಂಡ್ ಮಾಡೋದಕ್ಕೆ. ಲೋನ್ನ ತೀರ್ಸೋದಕ್ಕಾಗಿಲ್ಲ, ಬೇರೆ ದಾರಿನೇ ಇಲ್ಲ, ಆ ವ್ಯಾಲ್ಯೂ ಹೋಗ್ಬಿಡುತ್ತೆ ಅಂತ ಅಂದಾಗ್ಲೇ ಅವ್ರು ಅದನ್ನು ಮಾರ್ತಾರೆ. ಬಿಕಾಸ್ ಅವರು ಜಾಸ್ತಿ ಲೋನ್ ಕೊಟ್ಟು ಕಸ್ಟಮರ್ನ ರಿಟೈನ್ ಅವರಿಗೆ ಇಂಟ್ರೆಸ್ಟು ಅನ್ನೋದನ್ನ ಬಿಟ್ಟರೆ ಆಕ್ಷನಲ್ಲಿ ಬಿಡೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಬೆಲೆ ಏರ್ತು ಅಂತಂದರೆ ನೀವು ಅದನ್ನು ಬಿಡಿಸ್ಕೊಂಡು ಮತ್ತೆ ಇಟ್ರಿ ಅಂತಂದರೆ ನಿಮಗೆ ಜಾಸ್ತಿ ಅಮೌಂಟ್ ಕೊಡ್ತಾರೆ. ಬೇಕು ಅಂತಂದರೆ ಹುಣಸೆ ಹಣ್ಣಿದೆ ಅಂತ ಹೇಳಬೇಡಿ.